ಮಾಡೋದಕ್ಕೆ, ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಹಣ ಹೊಂದಿಕೆ ಮಾಡಲಾಗಿತ್ತು. ಕ್ರಿಪ್ಟೋ ಕರೆನ್ಸಿಯ ಮೂಲಕ 2,86,000 ಹಣ. ಈ ಸಾಮಗ್ರಿಯನ್ನ ಖರೀದಿ ಮಾಡಬೇಕಲ್ಲ, ಕುಕ್ಕರ್ ಬ್ಲಾಸ್ಟ್ ಮಾಡೋದಕ್ಕೆ ಆತನೇ ತಯಾರು ಮಾಡಿದಂತ ಕುಕ್ಕರ್ ಬಾಂಬ್, ಅದನ್ನ ತಯಾರು ಮಾಡೋದಕ್ಕೆ ಅದರ ಜೊತೆಯಲ್ಲಿ ಇನ್ನಿತರ ಸಲಕರಣೆಗಳು, ಕೃತಕ ಒಂದಷ್ಟು ವಸ್ತುಗಳನ್ನ ಬಳಕೆ ಮಾಡಲಾಗಿತ್ತು. ಐಇಡಿ ಸ್ಫೋಟಕವನ್ನ ತಯಾರು ಮಾಡೋದಕ್ಕೆ, ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಆತನಿಗೆ ಫಂಡಿಂಗ್ ಆಗಿತ್ತು. 2,86,000 ಕ್ರಿಪ್ಟೋ ಕರೆನ್ಸಿಯ ಮೂಲಕ. ಯಾರಿಗೂ ಕೂಡ ಗೊತ್ತಾಗಬಾರದು, ಆ ಜಾಡು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಫಂಡಿಂಗ್ ಮಾಡಿದ್ರು. ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅಡಗುದಾಣಗಳ ಗುರುತನ್ನ ಮಾಡಿಕೊಂಡ್ರು. ಆನಂತರ ಎನ್ಐಎ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ದಾಳಿಯನ್ನ ಕೂಡ ಮಾಡಿದ್ರು, ಅನೇಕರನ್ನ ಕೂಡ ಬಂಧಿಸಿದ್ರು, ವಿಚಾರಣೆಗಳನ್ನ ನಡೆಸಿದ್ರು. ಈಗ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದು, ಕ್ರಿಪ್ಟೋ ಕರೆನ್ಸಿಯ ಬಳಕೆ ಆಗಿರೋದು ದೃಢಪಟ್ಟಿದೆ. ಎನ್ಐಎ ಹಾಗೂ ಇಡಿ ತನಿಖೆಯಲ್ಲಿ ಸ್ಫೋಟಕ ಸಂಗತಿಗಳು ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಎನ್ಐಎ ತನಿಖೆಯನ್ನ ನಡೆಸಿದೆ, ಅಸಲಿಗೆ ಟಾರ್ಗೆಟ್ ಯಾವುದು ಅನ್ನೋದು ಗೊತ್ತಾಗಿದೆ, ಜೊತೆಗೆ ಅವರಿಗೆ ಫಂಡಿಂಗ್ ಮಾಡ್ತಾ ಇರೋದು ಯಾರು ಅನ್ನೋದು ಗೊತ್ತಾಗಿದೆ. ಅವರ ಜೊತೆಯಲ್ಲಿ ಎಲ್ಲೆಲ್ಲಿದ್ರು, ಏನೇನ್ ಆಯ್ತು ಅಂದಿನಿಂದ ಇಂದಿನವರೆಗೂ ಕೂಡ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಏನೊಂದು ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಅವತ್ತು ಕೂಡ ಬಹಳಷ್ಟು ಆಕ್ರೋಶಗಳು ವ್ಯಕ್ತ ಆಗಿತ್ತು. ಅಂದ್ರೆ ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖ ಕ್ಷೇತ್ರಗಳೇ ಟಾರ್ಗೆಟ್ ಆಗಿತ್ತು, ಇದಕ್ಕೆ ಉಗ್ರರಿಂದ ಫಂಡಿಂಗ್ ನಡೀತಾ ಇದೆ ಅನ್ನುವಂತ ಆಕ್ರೋಶದ ಮಾತುಗಳು ಅವತ್ತೇ ಕೇಳಿ ಬಂದಿತ್ತು. ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದು. ಅದರ ಬಳಿಕ ಈ ಒಂದು ತನಿಖೆಯನ್ನು ಎನ್ಐಎಗೆ ವಹಿಸಲಾಗಿತ್ತು. ಎನ್ಐಎ ಸದ್ಯ ಒಂದಷ್ಟು ಭಯಾನಕ ಸತ್ಯಗಳನ್ನು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖವಾದಂತಹ ದೇವಸ್ಥಾನಗಳೇ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು. ಮತ್ತೊಂದು ಏನಂದ್ರೆ ಉಗ್ರರು ಇದಕ್ಕೆ ಹಣಕಾಸುಗಳನ್ನು ನೆರವನ್ನು ನೀಡಿದ್ರು, ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಇದಕ್ಕೆ ಹಣಕಾಸು ನೆರವು ನೀಡಿದ್ರು ಅನ್ನುವಂತ ಒಂದು ಸತ್ಯಗಳು ಬಯಲಾಗ್ತಾ ಇರುವಂತದ್ದು. ಸುಮಾರು 2,86,000 ರೂಪಾಯಿಗಳನ್ನ ಇದಕ್ಕೆ ಬಳಕೆ ಮಾಡಲಾಗಿತ್ತು. ಅಷ್ಟು ಮೊತ್ತವನ್ನು ಕ್ರಿಪ್ಟೋ ಕರೆನ್ಸಿ ಮೂಲಕ ನೀಡಲಾಗಿತ್ತು ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕುಕ್ಕರ್ ಬಾಂಬ್ ಸ್ಫೋಟ ಏನಿದೆ 2022ರಲ್ಲಿ ಮಂಗಳೂರಿನ ಸಮೀಪದ ಕಂಕನಾಡಿಯ ಗರೋಡಿ ಸಮೀಪದಲ್ಲಿ ನಡೆದಿತ್ತು. ಆ ಓರ್ವ ಆಟೋದಲ್ಲಿ ಕುಕ್ಕರ್ ಆ ಒಂದು ವ್ಯಕ್ತಿ ಏನಿದ್ದಾನೆ, ಬಾಂಬ್ ಸ್ಫೋಟದ ಹಿಂದಿನ ವ್ಯಕ್ತಿ ಏನಿದ್ದಾನೆ, ಆತ ಆ ಕುಕ್ಕರ್ ಅಲ್ಲಿ ಬಾಂಬ್ ಅನ್ನು ಹಿಡಿದುಕೊಂಡು ಆಟೋದಲ್ಲಿ ಬರ್ತಾ ಇದ್ದಂಗೆ ಏಕಾಏಕಿಯಾಗಿ ಇದು ಕುಕ್ಕರ್ ಸಿಡಿದಿರುವಂತದ್ದು. ಆ ಒಂದು ಆಟೋ ಚಾಲಕರಿಗೂ ಕೂಡ ಅದರಿಂದ ಗಾಯಗೊಂಡಿತ್ತು ಮತ್ತು ಈತನು ಕೂಡ ತೀವ್ರ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಆದ್ರೆ ಇದ್ರ ಹಿಂದೆ ಬಹಳಷ್ಟು ಟಾರ್ಗೆಟ್ ಆಗಿತ್ತು ಮತ್ತು ಇದು ಉಗ್ರರಿಂದಲೇ ಈ ರೀತಿಯಾದ ಕೃತ್ಯ ನಡೆದಿತ್ತು ಅನ್ನುವಂತ ಆಕ್ರೋಶ ಅಂದು ಕೇಳಿ ಬಂದಿತ್ತು. ಅಂದ್ರೆ ಹಿಂದೂ ಪರ ಸಂಘಟನೆಗಳು ಜೊತೆಗೆ ಬಿಜೆಪಿ ಕೂಡ ಇದ್ರ ವಿರುದ್ಧ ಕಳವಳವನ್ನು ವ್ಯಕ್ತಪಡಿಸಿದ್ರು ಮತ್ತು ಸಮಗ್ರ ತನಿಖೆಗೂ ಕೂಡ ಒತ್ತಾಯಿಸಿದ್ರು. ಆ ಬಳಿಕ ತನಿಖೆ ನಡೆದಿತ್ತು, ಎನ್ಐಎ ತನಿಖೆ ಕೂಡ ನಡೆದಿತ್ತು. ಎನ್ಐಎ ಬೇರೆ ಬೇರೆ ಸತ್ಯಾಂಶಗಳನ್ನು ಹೊರಹಾಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಅಂಶ ಏನಂದ್ರೆ ಅದು ಪ್ರಮುಖ ಕ್ಷೇತ್ರಗಳು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಮುಖ 2 ಕ್ಷೇತ್ರಗಳು ಇದರ ಹಿಂದೆ ಟಾರ್ಗೆಟ್ ಆಗಿತ್ತಾ ಎನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಅದರ ಜೊತೆಗೆ ಈ ರೀತಿಯಾಗಿ ಆ ಒಂದು ಕುಕ್ಕರ್ ಬಾಂಬ್ ಅನ್ನ ತಯಾರಿಸುವುದಕ್ಕೆ ಆತ 2,86,000 ರೂಪಾಯಿಯನ್ನು ಪಡೆದುಕೊಂಡಿದ್ದ. ಅದು ಕೂಡ ಕ್ರಿಪ್ಟೋ ಕರೆನ್ಸಿ ಮೂಲಕ ಉಗ್ರರು ಆತನಿಗೆ ಹಣಕಾಸಿನ ನೆರವು ನೀಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದು ತನಿಖೆಯಲ್ಲೂ ಕೂಡ ಇದೇ ರೀತಿಯಂತ ಅಂಶ ಬಯಲಾಗಿರುವಂತದ್ದು. ಸದ್ಯ ಆ ಒಂದು ತನಿಖೆಯಲ್ಲಿ ಈ ರೀತಿಯಂತ ಅಂಶಗಳು ಬಯಲಾಗಿರುವಂತದ್ದು. ಏನಂದ್ರೆ ಒಂದು, ಅದು ಪ್ರಮುಖ ಕ್ಷೇತ್ರಗಳೇ ಟಾರ್ಗೆಟ್ ಆಗಿರುವಂತದ್ದು. ಮತ್ತೊಂದು, ಉಗ್ರರಿಂದ ಈ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಹಣ ಸಂದಾಯ ಆಗಿತ್ತು. ಆ ಹಣದಿಂದಲೇ ಈ ರೀತಿಯಾದಂತಹ ಬಾಂಬ್ ತಯಾರಿಕೆಯಾಗಿ ಅಲ್ಲಿ ಮಂಗಳೂರಿನ ಕಂಕನಾಡಿ ಸಮೀಪ ಅದು ಸಿಡಿದಿರುವಂತದ್ದು. ಅಂದ್ರೆ ಆತ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅದನ್ನು ತಂದಿದ್ದ. ಆದ್ರೆ ಅಲ್ಲಿ ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಅದು ಸಿಡಿದಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ದಿನೇಶ್, ಹಾಗಾದ್ರೆ ಹಿಟ್ ಲಿಸ್ಟ್ ನಲ್ಲಿ ಇದ್ದಿದ್ಯಾವುದು ಅನ್ನುವಂತಹ ಪ್ರಶ್ನೆ. ಸ್ಫೋಟಕವನ್ನ ಸಿದ್ಧಪಡಿಸೋದಕ್ಕೆ, ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಹಣ ಹೊಂದಿಕೆ ಮಾಡಲಾಗಿತ್ತು. ಕ್ರಿಪ್ಟೋ ಕರೆನ್ಸಿಯ ಮೂಲಕ 2,86,000 ಹಣ. ಈ ಸಾಮಗ್ರಿಯನ್ನ ಖರೀದಿ ಮಾಡಬೇಕಲ್ಲ, ಕುಕ್ಕರ್ ಬ್ಲಾಸ್ಟ್ ಮಾಡೋದಕ್ಕೆ ಆತನೇ ತಯಾರು ಮಾಡಿದಂತ ಕುಕ್ಕರ್ ಬಾಂಬ್,
ಅದನ್ನ ತಯಾರು ಮಾಡೋದಕ್ಕೆ ಅದರ ಜೊತೆಯಲ್ಲಿ ಇನ್ನಿತರ ಸಲಕರಣೆಗಳು, ಕೃತಕ ಒಂದಷ್ಟು ವಸ್ತುಗಳನ್ನ ಬಳಕೆ ಮಾಡಲಾಗಿತ್ತು. ಐಇಡಿ ಸ್ಫೋಟಕವನ್ನ ತಯಾರು ಮಾಡೋದಕ್ಕೆ, ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಆತನಿಗೆ ಫಂಡಿಂಗ್ ಆಗಿತ್ತು. 2,86,000 ಕ್ರಿಪ್ಟೋ ಕರೆನ್ಸಿಯ ಮೂಲಕ. ಯಾರಿಗೂ ಕೂಡ ಗೊತ್ತಾಗಬಾರದು, ಆ ಜಾಡು ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಫಂಡಿಂಗ್ ಮಾಡಿದ್ರು. ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅಡಗುದಾಣಗಳ ಗುರುತನ್ನ ಮಾಡಿಕೊಂಡ್ರು. ಆನಂತರ ಎನ್ಐಎ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ದಾಳಿಯನ್ನ ಕೂಡ ಮಾಡಿದ್ರು. ಅನೇಕರನ್ನ ಕೂಡ ಬಂಧಿಸಿದ್ರು, ವಿಚಾರಣೆಗಳನ್ನ ನಡೆಸಿದ್ರು. ಈಗ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದು, ಕ್ರಿಪ್ಟೋ ಕರೆನ್ಸಿಯ ಬಳಕೆ ಆಗಿರೋದು ದೃಢಪಟ್ಟಿದೆ. ಎನ್ಐಎ ಹಾಗೂ ಇಡಿ ತನಿಖೆಯಲ್ಲಿ ಸ್ಫೋಟಕ ಸಂಗತಿಗಳು ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಎನ್ಐಎ ತನಿಖೆಯನ್ನ ನಡೆಸಿದೆ, ಅಸಲಿಗೆ ಟಾರ್ಗೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಅವರಿಗೆ ಫಂಡಿಂಗ್ ಮಾಡ್ತಾ ಇರೋದು ಯಾರು ಅನ್ನೋದು ಗೊತ್ತಾಗಿದೆ. ಅವರ ಜೊತೆಯಲ್ಲಿ ಎಲ್ಲೆಲ್ಲಿ ಇದ್ರು, ಏನೇನ್ ಆಯ್ತು ಅಂದಿನಿಂದ ಇಂದಿನವರೆಗೂ ಕೂಡ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಏನೊಂದು ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಅವತ್ತು ಕೂಡ ಬಹಳಷ್ಟು ಆಕ್ರೋಶಗಳು ವ್ಯಕ್ತ ಆಗಿತ್ತು. ಅಂದ್ರೆ ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖ ಕ್ಷೇತ್ರಗಳೇ ಟಾರ್ಗೆಟ್ ಆಗಿತ್ತು. ಇದಕ್ಕೆ ಉಗ್ರರಿಂದ ಫಂಡಿಂಗ್ ನಡೀತಾ ಇದೆ ಅನ್ನುವಂತ ಆಕ್ರೋಶದ ಮಾತುಗಳು ಅವತ್ತೇ ಕೇಳಿ ಬಂದಿತ್ತು. ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದು. ಅದರ ಬಳಿಕ ಈ ಒಂದು ತನಿಖೆಯನ್ನು ಎನ್ಐಎಗೆ ವಹಿಸಲಾಗಿತ್ತು. ಎನ್ಐಎ ಸದ್ಯ ಒಂದಷ್ಟು ಭಯಾನಕ ಸತ್ಯಗಳನ್ನು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖವಾದಂತಹ ದೇವಸ್ಥಾನಗಳೇ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು. ಮತ್ತೊಂದು ಏನಂದ್ರೆ ಉಗ್ರರು ಇದಕ್ಕೆ ಹಣಕಾಸುಗಳನ್ನು ನೆರವನ್ನು ನೀಡಿದ್ರು, ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಇದಕ್ಕೆ ಹಣಕಾಸು ನೆರವು ನೀಡಿದ್ರು ಅನ್ನುವಂತ ಒಂದು ಸತ್ಯಗಳು ಬಯಲಾಗ್ತಾ ಇರುವಂತದ್ದು. ಸುಮಾರು 2,86,000 ರೂಪಾಯಿಗಳನ್ನ ಇದಕ್ಕೆ ಬಳಕೆ ಮಾಡಲಾಗಿತ್ತು. ಅಷ್ಟು ಮೊತ್ತವನ್ನು ಕ್ರಿಪ್ಟೋ ಕರೆನ್ಸಿ ಮೂಲಕ ನೀಡಲಾಗಿತ್ತು ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕುಕ್ಕರ್ ಬಾಂಬ್ ಸ್ಫೋಟ ಏನಿದೆ 2022ರಲ್ಲಿ ಮಂಗಳೂರಿನ ಸಮೀಪದ ಕಂಕನಾಡಿಯ ಗರೋಡಿ ಸಮೀಪದಲ್ಲಿ ನಡೆದಿತ್ತು. ಆ ಓರ್ವ ಆಟೋದಲ್ಲಿ ಕುಕ್ಕರ್ ಆ ಒಂದು ವ್ಯಕ್ತಿ ಏನಿದ್ದಾನೆ, ಬಾಂಬ್ ಸ್ಫೋಟದ ಹಿಂದಿನ ವ್ಯಕ್ತಿ ಏನಿದ್ದಾನೆ, ಆತ ಆ ಕುಕ್ಕರ್ ಅಲ್ಲಿ ಬಾಂಬ್ ಅನ್ನು ಹಿಡಿದುಕೊಂಡು ಆಟೋದಲ್ಲಿ ಬರ್ತಾ ಇದ್ದಂಗೆ ಏಕಾಏಕಿಯಾಗಿ ಇದು ಕುಕ್ಕರ್ ಸಿಡಿದಿರುವಂತದ್ದು. ಆ ಒಂದು ಆಟೋ ಚಾಲಕರಿಗೂ ಕೂಡ ಅದರಿಂದ ಗಾಯಗೊಂಡಿತ್ತು ಮತ್ತು ಈತನು ಕೂಡ ತೀವ್ರ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಆದ್ರೆ ಇದ್ರ ಹಿಂದೆ ಬಹಳಷ್ಟು ಟಾರ್ಗೆಟ್ ಆಗಿತ್ತು ಮತ್ತು ಇದು ಉಗ್ರರಿಂದಲೇ ಈ ರೀತಿಯಾದ ಕೃತ್ಯ ನಡೆದಿತ್ತು ಅನ್ನುವಂತ ಆಕ್ರೋಶ ಅಂದು ಕೇಳಿ ಬಂದಿತ್ತು. ಅಂದ್ರೆ ಹಿಂದೂ ಪರ ಸಂಘಟನೆಗಳು ಜೊತೆಗೆ ಬಿಜೆಪಿ ಕೂಡ ಇದರ ವಿರುದ್ಧ ಕಳವಳವನ್ನು ವ್ಯಕ್ತಪಡಿಸಿದ್ರು ಮತ್ತು ಸಮಗ್ರ ತನಿಖೆಗೂ ಕೂಡ ಒತ್ತಾಯಿಸಿದ್ರು. ಆ ಬಳಿಕ ತನಿಖೆ ನಡೆದಿತ್ತು, ಎನ್ಐಎ ತನಿಖೆ ಕೂಡ ನಡೆದಿತ್ತು. ಎನ್ಐಎ ಬೇರೆ ಬೇರೆ ಸತ್ಯಾಂಶಗಳನ್ನು ಹೊರಹಾಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಅಂಶ ಏನಂದ್ರೆ ಅದು ಪ್ರಮುಖ ಕ್ಷೇತ್ರಗಳು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಮುಖ 2 ಕ್ಷೇತ್ರಗಳು ಇದರ ಹಿಂದೆ ಟಾರ್ಗೆಟ್ ಆಗಿತ್ತಾ ಎನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಅದರ ಜೊತೆಗೆ ಈ ರೀತಿಯಾಗಿ ಆ ಒಂದು ಕುಕ್ಕರ್ ಬಾಂಬ್ ಅನ್ನ ತಯಾರಿಸುವುದಕ್ಕೆ ಆತ 2,86,000 ರೂಪಾಯಿಯನ್ನು ಪಡೆದುಕೊಂಡಿದ್ದ. ಅದು ಕೂಡ ಕ್ರಿಪ್ಟೋ ಕರೆನ್ಸಿ ಮೂಲಕ ಉಗ್ರರು ಆತನಿಗೆ ಹಣಕಾಸಿನ ನೆರವು ನೀಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದು ತನಿಖೆಯಲ್ಲೂ ಕೂಡ ಇದೇ ರೀತಿಯಂತ ಅಂಶ ಬಯಲಾಗಿರುವಂತದ್ದು. ಸದ್ಯ ಆ ಒಂದು ತನಿಖೆಯಲ್ಲಿ ಈ ರೀತಿಯಂತ ಅಂಶಗಳು ಬಯಲಾಗಿರುವಂತದ್ದು. ಏನಂದ್ರೆ ಅದು ಪ್ರಮುಖ ಕ್ಷೇತ್ರಗಳೇ ಟಾರ್ಗೆಟ್ ಆಗಿರುವಂತದ್ದು. ಮತ್ತೊಂದು ಉಗ್ರರಿಂದ ಈ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಹಣ ಸಂದಾಯ ಆಗಿತ್ತು. ಆ ಹಣದಿಂದಲೇ ಈ ರೀತಿಯಾದಂತಹ ಬಾಂಬು ತಯಾರಿಕೆಯಾಗಿ ಅಲ್ಲಿ ಮಂಗಳೂರಿನ ಕಂಕನಾಡಿ ಸಮೀಪ ಅದು ಸಿಡಿದಿರುವಂತದ್ದು. ಅಂದ್ರೆ ಆತ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅದನ್ನು ತಂದಿದ್ದ. ಆದ್ರೆ ಅಲ್ಲಿ ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಅದು ಸಿಡಿದಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ದಿನೇಶ್.